ಫಸ್ಟ್ ಟೈಮು ಕೇಳಿಸ್ಕೊಂಡಿರೋದು ಇದೂ ಅಷ್ಟೇ. ಇದು ಆಲ್ ಥ್ಯಾಂಕ್ಸ್ ಟು ನಮ್ಮ ವಿನಯ್ ಡಾಕ್ ರೈಡರ್ಸಲ್ಲಿ ಅವರು ಫೌಂಡರ್, ಡಾಕ್ ರೈಡರ್ಸ್ ಫೌಂಡರ್ ಅವರು. ಓದಿದ್ರು ಅಷ್ಟೇ ಪುಟ್ಟಕುರ್ಗಿ ಫಾಲ್ಸ್ ಅಂತ. ಅವರು ಇಂಥದ್ದೇ ಒಂದು ವಿಚಿತ್ರವಾದ ಪ್ಲೇಸಸ್ ಬಿಡ್ತಾರೆ. ನಮಗೂ ಅಂಥದ್ದೇ ಬೇಕಲ್ಲ, ಇವತ್ತು ಹೋಗಿದ ಕಡೆ ಹೋಗಿ ಹೋಗಿ ಬೇಜಾರಾಗಿ. ಅದು ಸ್ವಲ್ಪ ಚೇಂಜಸ್ ಇದ್ದೇ ಇರುತ್ತೆ. ಜನರು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಬನ್ನಿ ಇವಾಗ ಬೀಟಪ್ ಫೈಟು ಮಾರ್ಕೆಟ್ ತಗೋದು. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ಆಫ್ ರೋಡ್ ಇದೆ, ಅಂದರೆ ಎಕ್ಸ್ಟ್ರೀಮ್ ಇಲ್ಲ. ಆಲ್ರೆಡಿ ಪುಟ್ಟಕುರ್ಗಿ ಫಾಲ್ಸ್ಗೆ ಹೋಗಿದ್ವಲ್ಲ, ಸೊ ಅದೇ ಥರ ಸ್ವಲ್ಪ ಆಫ್ ರೋಡ್ ಇದೆ, ಆದರೆ ಸ್ವಲ್ಪ ಜಾಸ್ತಿ ಇದೆ ಲಾಂಗು. ಕೇಳಿದೆ ಇನ್ನು ತುಂಬ ಆಫ್ ರೋಡ್ ಎಕ್ಸ್ಟ್ರೀಮ್ ಇದ್ದರೆ ನಮ್ಮ ಗಾಡಿ ಕಷ್ಟ ಆಗುತ್ತೆ. ಈಗ ನಾರ್ಮಲಾಗಿ ಇದ್ದರೆ ಓಕೆ, ಮತ್ತು ಏನು ನನ್ನ ಗಾಡಿ ಹೋಗೋಷ್ಟು ಜಾಗ ಇದ್ದರೆ ಓಕೆ, ಇಲ್ಲದ್ರೆ ತುಂಬ ಕಷ್ಟ ಆಗುತ್ತೆ. ಏನು ನಮ್ಮ ಗಾಡಿ ಈ ಟ್ರಾಫಿಕಲ್ಲಿ ಇವತ್ತು ಸ್ವಲ್ಪ ರಿಸ್ಕು ಮತ್ತು ತಲೆನೋವು. ಯಾಕಂದರೆ ವೀಲ್ಸ್ ಆಚೆ ಇರುತ್ತಲ್ಲ, ಏನು ಬೋಲ್ಟ್ ಇರುತ್ತೆ, ಆ ಸಸ್ಪೆನ್ಷನ್ ಹಾಕಿರೋದು, ಅದು ಚೂರು ಟಚ್ ಆದ್ರೂ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಈ ಕಡೆ ಹೋಗಿ ಹಾಕ್ತೀರಾ? ಆಗತ್ತಾ? ಇಲ್ಲ ಸೆಂಟ್ರಲ್ ಹಾಕಿ ನಿಮ್ದು ಇರ್ಲಿ. ತಗೊಂಡ್ಬಿಟ್ರಣ ಹಣ ಬಂದು. ಏನು ರಿವರ್ಸ್ ಗೇರ್ ಹಾಕ್ತಿದ್ದೀರಾ? ಇಲ್ಲ, ನಮಸ್ಕಾರ ಅಣ್ಣ. ಆಫ್ಟರ್ ಲಾಂಗ್ ಟೈಮ್. ಆಫ್ಟರ್ ಲಾಂಗ್ ಟೈಮ್ ಏನು, ಒಂದು ವರ್ಷ ಎಷ್ಟೊತ್ತಿಗೆ ಬಿಟ್ರಿ? 4 ಪೆಟ್ರೋಲ್ ಇದಾರಲ್ಲ ಯಾರು? ಇವು ಸಪ್ರೇಟ್ ರೀಲ್ಸ್ ಅದು, ನಮ್ಮ ರೀಲ್ಸ್ ಅದಲ್ಲ ಅದು. ಯಾವ ರೀಲ್ಸು? ನೀವು ರೀಲ್ಸ್ ಹಾಕಿರಲ್ಲ ಪೆನ್ಕೊಂಡು ರೆಕಾರ್ಡ್ ಆಗ್ತಾ ಇದೆಯಾ ಸರ್? ಹೊಗೆ ಹೊಡಿತಾರೆ ನೋಡಿ ಸರ್. ಪರವಾಗಿಲ್ಲ ಬಿಡಿ. ಅವ್ರು ಇವಾಗಲ್ಲ ಹೆಬ್ಬಲ್ ಹತ್ರನೇ ನೋಡಿದೆ ಅವ್ರನ್ನ. ಯಾರನ್ನ? ಇವ್ರನ್ನ ಅಲ್ಲೇ ಮಾತಾಡಿದೆ. ಏನು ಮಾಡ್ತಾ ಇದ್ರು ಅಲ್ಲಿ? ಗಾಡಿ ಉಡ್ಸ್ಕೊಂಡು ಬರ್ತಾ ಇದೆ ಗೊತ್ತಿದೆ ನೋಡು. ಯಾಕೆ ಹಿಂಗೆ ಆಗೋರಿಬ್ರಾ? ಹೆಬ್ಬಾಳಲ್ಲಿ ಏನು ಮಾಡ್ತಾರೆ ಬೆಳಿಗ್ಗೆ?
ಆಯ್ತು ಫಾಗ್ ಲೈಟ್ ಕೊಡಿ ತಕ್ಷಣ ನೋಡಿದೆ ಆಗ್ಲಿಟ್ಟು ಕೊಡಿ ಏನು ಅಯ್ಯೋ ನೀವು ಫಾಗ್ ಲೈಟ್ ಎಲ್ಲೈತೆ ಅಲ್ಲೇ ಹಾಕ್ಸಿದೆ ಓ ನನ್ಗೆ ಆಪೋಸಿಟ್ ಹಾಕ್ಸಿರಲ್ಲ ಹ್ಞೂ ನಿಮ್ಗೆ ರಿಟರ್ನ್ ನೋಡಿಲ್ಲ ಅಂತ ಏನ್ ಬ್ರಾ ನೋಡಿ ನಾವು ರೈಡ್ ಹಾಕಿದ ತಕ್ಷಣ RCB ವಿನ್ ಆಗೋರು ಗ್ಯಾಪಲ್ಲಿ ಬಾಯ್ದು ಬರ್ಸಿದ್ರು. ಬರ್ತಿದ್ರು ಧೋನಿ ಒಂದು ಸಿಕ್ಸ್ ಲಾಸ್ಟ್ ಔಟ್ ಆಗೋಕ್ ಮುಂಚೆ ಒಂದು ಸಿಕ್ಸ್ ಹೊಡಿದ್ಮೇಲೆ ಅವಾಗಲೇ ಬಂದ್ಬಿಟ್ಟು ಬಾಯಿ ಅಲ್ಲ ಅವರು ವಿರಾಟ್ ಕೊಹ್ಲಿ ಅಂತ ನೋಡ್ತಾನೆ ಬಟ್ ಧೋನಿ ಹೋಗಿರೋದು ಎಲ್ಲಾರ್ಗು ಅಂದ್ರೆ ಚೆನ್ನೈ ಅಂತಲ್ಲ ಇಂಡಿಯಾ ಟೀಮಲ್ಲೇ ಇರುವ ಈಗ ಇಂಡಿಯಾ ಟೀಮಲ್ಲಿ ಆಗ್ಲಿಲ್ಲ ಅಲ್ಲ ಎಲ್ಲ ಇವಾಗ ಎಲ್ಲೂ ಮ್ಯಾಚ್ ಇಲ್ಲ ಅಟ್ಲೀಸ್ಟ್ ಎಲ್ಲ ಒಂದ್ ಕಡೆ ಒಂದು ಇನ್ನೊಂದೇನು ಗೊತ್ತಾ ಇವಾಗಲೂ CSK ಚಾನ್ಸ್ ಐತೆ ಬಟ್ SRH 2 ಮ್ಯಾಚ್ ಸೋಲ್ಬೇಕು ನೆಕ್ಸ್ಟ್ 2 ಮ್ಯಾಚ್ ಇದೆಯಲ್ಲ 2 ಮ್ಯಾಚ್ ಇಲ್ಲ ಇಲ್ಲ 15 ಪಾಯಿಂಟ್ಸ್ ಬ್ರೋ ಅವ್ರದ್ದು. ಇದು 14 ಇದೆ ಬ್ರೋ ಅವ್ರು ಆಗೋಗೈತೆ ಬಂದ್ರು ನೋಡು ಬ್ರೋ ಈ ರೈಡಲ್ಲಿ ನೀವು ಅಂದರೆ ನಮ್ಮ ಶ್ರೀಕಾಂತ್ ಬ್ರೋ ನೀವಿಬ್ರು ಪಾರ್ಸಲ್ ಮಾಡಬೇಕು ಹಾಂ ಶ್ರೀಕಾಂತ್ ಅವ್ರು ಯಾರು ಕೇಳ ಅವ್ರು ನನ್ನ ಕಣ್ಣು ಮಾಡ್ತಾರೆ ಬ್ರೋ ನೀವೆಲ್ಲ ಇದ್ದೀರಾ ಓಕೆ ಓಕೆ ಗೈಸ್ ಎಲ್ಲರೂ ಇದ್ದೀರಾ ಆಲ್ ಆರ್ ಯಾರ್ ಓಕೆ ಎಲ್ಲರೂ ಕನ್ನಡ ಅರ್ಥ ಆಗುತ್ತಲ್ಲ ಬ್ರೋ ಸಿಗೋಣ ಹಾಂ ಥ್ಯಾಂಕ್ ಯು ಅವ್ರು ಯಾರು ಗಿರಿ ಅವ್ರನ್ನೆಲ್ಲ ಥ್ಯಾಂಕ್ ಯು ಹಲೋ ಬ್ರದರ್ ಓಕೆ ಸೊ ಗೈಸ್ ಎಲ್ಲರಿಗೂ ಕನ್ನಡ ಬರುತ್ತಲ್ಲ ಓಕೆ ಡನ್ ಥ್ಯಾಂಕ್ ಯು ಕನ್ನಡವೇ ನಮ್ಮಮ್ಮ ಫಸ್ಟು ಓ ರೆಕಾರ್ಡಾ ಓ ಮೈ ಗಾಡ್ ಓಕೆ ಗೈಸ್ ನಾವು ಅಲ್ಲ ಏನೋ ಅನ್ಕೊಂಡೆ ವಿಡಿಯೋ ಮಾಡಿ ಬ್ರೋ ಇನ್ನೊಂದು ಕೈ ಐತಲ್ಲ ಫುಲ್ಲು ನಾನು ಗೇರಪ್ ಓಕೆ ಕಮಾನ್ ಅನ್ನೋರ್ಗೂ ನೀವು ವಿಡಿಯೋ ಮಾಡಬೇಕು ಫೋಟೋ ಅಲ್ಲ ಬ್ರೋ ವಿಡಿಯೋ ತೆಗೀರಿ ಓಕೆ ಗೈಸ್ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಆ್ಯಂಡ್ ಶುಭೋದಯ ವಾ ಇದಪ್ಪ ಇದು ಮ್ಯಾಟ್ರ್ ಅಂದರೆ ಓಕೆ ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತಿನ ರೈಡ್ ನಂಬರ್ 25 ಫ್ರಮ್ ಡಾರ್ಕ್ ರೈಡರ್ಸ್ ಬೈಕಿಂಗ್ ಕ್ಲಬ್ ಆ್ಯಂಡ್ ಇವತ್ತಿನ ರೈಡ್ ಬಂದು 100 ವಿಂಡ್ ಮಿಲ್ ವ್ಯೂ ಪಾಯಿಂಟ್ ಫ್ರಮ್ ಇಯರ್ ನಮಗೆ 145 ಕಿಲೋಮೀಟರ್ ಅಪ್ರಾಕ್ಸ್ ಒನ್ ಸೈಡ್ ಇದೆ ಓಕೆ ಸೊ ನಮ್ಮ ರೈಡಲ್ಲಿ ಇವತ್ತು ಆಲ್ಮೋಸ್ಟ್ 40 ಮೆಂಬರ್ಸ್ ಇದ್ದೀವಿ ಹಾಗಾಗಿ ದಯವಿಟ್ಟು ಎಲ್ಲರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಲೇಬೇಕು ಆ್ಯಂಡ್ ನನ್ನ ಹೆಸರು ವಿನಯ್ ಐ ಬಿ ಇನ್ ದ ಕ್ಯಾಪ್ಟನ್ ಆ್ಯಂಡ್ ಫೌಂಡರ್ ಆಫ್ ಡಾರ್ಕ್ ರೈಡರ್ಸ್ ಓಕೆ ಇನ್ ದ ಮಾರ್ಷಲ್ ಧನ್ಯವಾದಗಳು ಆ್ಯಂಡ್ ಇವತ್ತಿನ ಮಾರ್ಷಲ್ಸಲ್ಲಿ ನಮ್ಮ ಶ್ರೀಕಾಂತ್ ಬ್ರೋ ಇರ್ತಾರೆ ಹಾಗೆ ಸಂಕೇಶ್ ಶೆಟ್ಟಿ ಅವರು ಇರ್ತಾರೆ ಒಳ್ಳೆ ಈಗಲೂ ಚಪ್ಪಾಳ ಆ್ಯಂಡ್ ನಮ್ಮ ಅಡ್ಮಿನ್ ಹಿ ವಿಲ್ ಬಿ ಇನ್ ದ ಸ್ವೀಪರ್ ಓಕೆ ಇವರು ನಮ್ಮ ಸ್ವೀಪರಲ್ಲಿ ಇರ್ತಾರೆ ಒಳ್ಳೆ ಚಪ್ಪಾಳೆ ಜೋರಾಗಿ ಬರಲಿ ಇನ್ನೂ ಸ್ವಲ್ಪ ಜೋರಾಗಿ ಬರಲಿ ಸೊ ಇಲ್ಲಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗುತ್ತೆ ನಮ್ಮ ಫಸ್ಟ್ ಸ್ಟಾಪ್ ಬಂದು ನಿಯರ್ ತುಮಕೂರು ಹೈವೇ ಬ್ರೇಕ್ಫಾಸ್ಟ್ ಸ್ಟಾಪ್ ಇರುತ್ತೆ ಓಕೆ ಆ್ಯಂಡ್ ಎಲ್ಲರೂ ರೈಡ್ ಮಾಡ್ಬೇಕಾದ್ರೆ ದಯವಿಟ್ಟು ಸಿಗ್ನಲ್ಸ್ನ ಫಾಲೋ ಮಾಡಲೇಬೇಕು ವೆನ್ ಐ ಶೋ ದ ಒನ್ ಫಿಂಗರ್ ಎಲ್ಲ ನೋಡ್ಕೊಳ್ಳಿ ಓಕೆ ವೆನ್ ಐ ಶೋ ದ ಒನ್ ಫಿಂಗರ್ ಯು ಪೀಪಲ್ ಶುಡ್ ಬಿ ಫಾಲೋ ದ ಸಿಂಗಲ್ ಲೈನ್ ಓಕೆ ಸಿಂಗಲ್ ಲೈನ್ ಫಾಲೋ ಮಾಡಲೇಬೇಕು ಫಾಲೋ ಏನಂದರೆ ಲೈನ್ ಬಿಟ್ಟು ಕ್ರಾಸ್ ಮಾಡಿ ಓವರ್ಟೇಕ್ ಮಾಡೋದು ಮತ್ತು ಕ್ಯಾಪ್ಟನ್ ಏನಿದ್ದಾರೆ ಅವ್ರನ್ನ ಬಿಟ್ಟು ಮುಂದೆ ಹೋಗೋದು ಇದೆಲ್ಲ ಮಾಡಲೇಬಾರ್ದು ವೆರಿ ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು ಆ್ಯಂಡ್ ಇನ್ನು ಈ ಹೈವೇಲಿ ಸಿಂಗಲ್ ಲೈನ್ ಹೋಗೋಣ ವೆನ್ ನಮಗೆ ಟ್ರಿಬಲ್ ಲೈನ್ ಏನು ಬರುತ್ತೆ ಅಲ್ಲಿ ಡಬಲ್ ಲೈನ್ ಮಾಡಿ ಓಕೆ ದಟ್ ಸಿಗ್ನಲ್ಸ್ ಆರ್ ವೆನ್ ಐ ಶೋ ದ 2 ಫಿಂಗರ್ಸ್ ಇಟ್ಸ್ ಅ 2 ಲೈನ್ ಓಕೆ ಈ 2 ಲೈನ್ ಏನು ಮಾಡಬೇಕು ಅಂದರೆ ಕ್ಯಾಪ್ಟನ್ನು ಮತ್ತು ಸ್ವೀಪರು ಏನಿದ್ದಾರೆ ಅವರು ಅದೇ ಪ್ಲೇಸಲ್ಲಿ ಇರ್ತಾರೆ ಈ ಸೆಂಟ್ರಲ್ ಇರೋ ರೈಡರ್ಸ್ ಮಾತ್ರ ಸ್ಪ್ಲಿಟ್ ಆಗಬೇಕಷ್ಟೇ ಓಕೆನಾ ಡನ್ ಆ್ಯಂಡ್ ಸ್ಲೋ ಡೌನ್ ರೈಟ್ ಟರ್ನ್ ಲೆಫ್ಟ್ ಟರ್ನ್ ಮತ್ತು ಸ್ಪೀಡ್ ಅಪ್ ಮತ್ತು ಸ್ಟಾಪ್ ಓಕೆ ಆ್ಯಂಡ್ ಪಾಟ್ ಹೋಲ್ಸ್ ಏನಾದ್ರು ನಮ್ಮ ಕಡೆ ಬಂದಾಗ ಇವನ್ ರೈಟ್ ಸೈಡಲ್ಲಿ ಪಾಟ್ ಹೋಲ್ಸ್ ಬಂದಾಗ ರೈಟ್ ಲೈನ್ ಲೆಫ್ಟ್ ಸೈಡಲ್ಲಿ ಬಂದಾಗ ಲೆಫ್ಟ್ ಲೈನ್ ಓಕೆ ಆ್ಯಂಡ್ ದಿಸ್ ಆರ್ ದ ಬೇಸಿಕ್ ಹ್ಯಾಂಡ್ ಸಿಗ್ನಲ್ಸ್ ವಿ ಆಲ್ ಶುಡ್ ಫಾಲೋ ಫಾರ್ ಅವರ್ ಸೇಫ್ಟಿ ಇದನ್ನು ಫಾಲೋ ಮಾಡಲೇಬೇಕು ಸ್ಟ್ರಿಕ್ಟಾಗಿ ಓಕೆ ಆ್ಯಂಡ್ ಎಲ್ಲರದು ಫ್ಯೂಯಲ್ ಆಗಿದೆಯಾ ಸ್ಟಾಪ್ ಕೊಟ್ಬಿಡೋದು ಫ್ಯೂಯಲ್ ಎಲ್ಲರದು ಇದೆಯಲ್ಲ ಡನ್ ಅಲ್ಲ ಅದೇ ತುಮಕೂರು ಹತ್ರ ಹೆಂಗಿರೋ ಸ್ಟಾಪ್ ಕೊಡ್ತೀವಿ ಅಲ್ಲಿ ಯಾರೋ ನೋಡ್ಕೊಳ್ಳಿ ಫ್ಯೂಯಲ್ ಏನೋ ಹಾಕ್ಸ್ಕೋಬೇಕಂತ ಓಕೆನಾ
ಆ್ಯಂಡ್ ಇನ್ನೇನು ಹೇಳ್ಬೇಕು ಮಗ ಅಷ್ಟೇ. ಹುಷಾರಾಗಿ ಓಡಿಸಿ. ಆ್ಯಂಡ್ ಸ್ಪೀಡ್ ಲಿಮಿಟ್ಸ್ ಇನ್ನು ಹೈವೇ ಎಲ್ಲರೂ 90 to 100 ಸ್ಪೀಡ್ ಮೈಂಟೈನ್ ಮಾಡಲೇಬೇಕು. ಇನ್ನು ಹೈವೇ ಓನ್ಲಿ. ಓಕೆ, ವಿಲೇಜಲ್ಲಿ 70 to 80 ಇದು ನಮ್ಮ ಸ್ಪೀಡ್ ಲಿಮಿಟ್ಸ್ ಇರುತ್ತೆ. ಆ್ಯಂಡ್ ಗ್ರೂಪ್ ರೂಲ್ಸ್ ಯಾರು ದಯವಿಟ್ಟು ಕ್ರಾಸ್ ಮಾಡಲೇಬಾರ್ದು. ಓಕೆ, ಆ್ಯಂಡ್ ಏನಾದ್ರು ಫೋಟೋ ಶೂಟು ಇವಾಗ ಬರ್ತಾ ಇರ್ತೀವಿ ಹಿಂದೆ, ನಾನು ಫೋಟೋ ತೆಗಿಬೇಕು ವಿಡಿಯೋ ತೆಗಿಬೇಕು ಅಂದರೆ ದಯವಿಟ್ಟು ಸ್ಲೀಪರ್ಗೋ ಇಲ್ಲ ಮಾರ್ಷಲ್ಗೋ ಇಲ್ಲ ಕ್ಯಾಪ್ಟನ್ಗೋ ಇನ್ಫಾರ್ಮ್ ಮಾಡಿ ನೀವು ಮುಂದೆ ಹೋಗಬೇಕು. ಓಕೆನಾ? ಇನ್ಫಾರ್ಮ್ ಮಾಡಿ ಮುಂದೆ ಹೋದರೆ ದಟ್ ಟೈಮ್ ವಿಲ್ ಸ್ಲೋ ಡೌನ್. ಓಕೆನಾ? ಸೊ ಎನಿ ಡೌಟ್ಸ್? ಆಲ್ ಡನ್? ಓಕೆ, ಥ್ಯಾಂಕ್ ಯು. ಲೆಟ್ಸ್ ಗೆಟ್ ಅಪ್ ಗೈಸ್. ಹಾಕ್ಲಾ ಅಣ್ಣ ಅಲ್ಲೇ? ನೀವು ಅಲ್ಲ ಹಾಕ್ತೀರಾ? ಆ ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಹಾಕ್ರಿ. ಯೂಟರ್ನ್ ಮಾಡಬೇಕಾ ಇಲ್ಲ ಮುಂದೆ ಹೋಗಿ ಮಾಡ್ತೀರಾ? ಹಿಂಗೆ ಆಗುತ್ತಾ? ಆಗಲ್ಲ ಇದು. ಮತ್ತೆ ಬರ್ರಿ ಹೇಳ್ತೀನಿ. ಯಾಕೆ ಸುಮ್ಮನೆ ಈ ಕಡೆ ಬಂದು ಇರಿ ಹೇಳಿಲ್ಲ? ಹಾಂ, ಒಂದು ಎಂಟ್ಬಿಟ್ಟು ಆ ಕಡೆಗೆ ಹೋಯ್ತು. ಹಾಂ, ರೈಟಾ? ಅಣ್ಣ ಇವ್ರ ಗಾಡಿ ಎಲ್ಲ ಹಾಕ್ಬೇಕು. ಆಗತ್ತಲ್ಲ? ಹಾಂ, ಇಲ್ಲೇ ತಂದ್ಕೊಡ್ತೀನಿ. ಹಾಂ, ಇನ್ನೇನು ಸಮಾಚಾರ? ಹೇಳ್ಬೇಕಣ್ಣ. 1 ವರ್ಷ ಆದಮೇಲೆ ರೈಡ್. ಕೇಳ ನನಗೆ ಗೊತ್ತು. ಬಂದೇ ಇದೀನಾ? ಹಾಂ, ಬನ್ನಿ ಸರ್, ಬನ್ನಿ 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 ಎಲ್ಲ ಇಲ್ಲೇ ಬನ್ನಿ. 45 ಜನ ಇದ್ದೀರಾ? ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಮೇಲೆ ಕಳ್ಸೋಣ. ಇದು ಬ್ರೇಕಾ ಗೇರ ಇದೆ? ಇದು ಗೇರು. ಗೇರ? ಹಾಂ, ಇದು ಅದ್ರದ್ದು ಹ್ಯಾಂಡ್ಲ್ ಸ್ವಲ್ಪ ಹಾರ್ಡ್ ಬರುತ್ತೆ. ಸ್ಟ್ರೈಟ್ ಮಾಡಿಬಿಟ್ಟು ನೋಡಿ ಗೊತ್ತಾಗುತ್ತೆ ನಿಮಗೆ. ಅಂದರೆ ನಿಮ್ಮದು ಇಲ್ಲೇ ಅಸೆಂಬಲ್ ಐತಲ್ಲ? ಹೌದು. ಮತ್ತು ಸಡನ್ನಾಗಿ ಕಟ್ ತೊಗೊಳಕ್ಕಾಗಲ್ಲ ಸ್ಪೀಡಲ್ಲಿ, ವೀಲ್ ಎತ್ಕೊಂಡ್ಬಿಡತ್ತೆ. ಅದ್ರಲ್ಲಿ ಗೇರ್ ಹಾಕೋದು ಅಂದರೆ ಅದ್ರಲ್ಲಿ ಸ್ಟ್ರೆಚ್ ಹಿಡಿದು? ಇಲ್ಲ, ಕ್ಲಚ್ ಇಟ್ಕೊಂಡು ಜಸ್ಟ್ ಗೇರ್. ಈಸಿ ಕ್ಲಚ್ ಒಂದು ಹಾಕ್ಸಿದ್ದೀನಿ, ಯಾಕಂದರೆ ಹ್ಯಾಂಡಲ್ ತುಂಬ ಹಾರ್ಡ್ ಇರುತ್ತೆ. ಇಲ್ಲಿ ಸ್ಟಾಪ್ ಇದ್ದಾಗ ಓಕೆ, ಇವಾಗ ಆ ಥರ ಇದ್ದರೆ ರೋಡು ತುಂಬ ಕಷ್ಟ, ಎಳೆಯುತ್ತೆ ರೋಡು. ಹಾಂ, ಹಿಂದೆಗಡೆ 3 ಇದು ವೀಲ್ಗಳು ಅಸೆಂಬಲ್ ಆಗಲ್ಲ ಹಿಂದೆಗಡೆ. ನೀವು ಪ್ರೊಫೆಷ್ನಲ್ ರೈಡರು ಇಲ್ಲ ಮಾಮೂಲಿ ಈ ಥರ ಈ ಟ್ರಿಪ್ಪಿಗೆ ಬರ್ತಿರ್ತೀರಾ?
ಅಂದರೆ ಮುಂಚೆಯಿಂದ ಒಂದು 3 ಇಯರ್ಸಿಂದ ರೈಡಿಂಗ್ ಮಾಡ್ತಾನೆ ಇದ್ದೀನಿ. ಹಾಂ ಹೋಗ್ಬಿಡ್ತೀರಿ ನೀವು, ಹಾಂ ಲೆವೆಲ್ಗೆ ಹೋಗ್ಬಿಡ್ತೀರಾ? ಬರ್ತಾರೆ ಎಲ್ಲ ಒಟ್ಟಿಗೆ ನಿಧಾನಕ್ಕೆ, ಜಾಸ್ತಿ ಸ್ಪೀಡ್ಗಿರಲ್ಲ ಹೋಗೋಣ. ಕೆಲವರು ಪೆಂಡೆಡ್ ಸಿಸಿನ ಅಂತ, ಅದು ಬೇರೆ ಫಾರಿನ್ ಗಾಡಿನ ಅಂತ. ಯಾಕಂದ್ರೆ ಹಳ್ಳಿ ಕಡೆ ಗೊತ್ತಾಗಲ್ಲ ಹ್ಯಾಂಡಿಕ್ಯಾಪ್ ಗಾಡಿ ಅಂತ, ಅದು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇವಾಗ ಬೇರೆ ಗಾಡಿ ಎಲ್ಲ ಒಂಥರ ಆಲ್ಟ್ರೇಷನ್ ಮಾಡಿರ್ತಾರೆ, ಗೊತ್ತಾಗತ್ತೆ. ಇದು ಗೊತ್ತಾಗಲ್ಲ. ಹಾಂ ಇದು ಭಾಗ ಲೈಟ್ ಇದು ಅದು ಹಿಂದ್ಗಡೆಗೆ ಹಿಂದೆ ಹಾಂ ನೈಟ್ ಟೈಮು ವಿಸಿಬಿಲಿಟಿ ಇರಲಿ ಅಂತ. ಎಲ್ಲ ಗೊತ್ತಾಗಲ್ಲ ಕಾರ್ ಅವ್ರು ಬರೋವರೆಲ್ಲ. ಅದಕ್ಕೆ This is the gears. ಹಾಂ ಗೇಮ್. How long you been riding this? ದಿಸ್ This particular bike? ಫ್ರಮ್ ನವಂಬರ್ ಲಾಸ್ಟ್ ಇಯರ್. November last. ಹಾಂ But have you ever faced any problem with the gear shift? ನಥಿಂಗ್ ಇಲ್ಲ ಅವನು. ನವೆಂಬರ್ ಅದಕ್ಕೆ ಮುಂಚೆ ಏನು ಮಾಡ್ತೀವಿ? ಎಂಟಾರ್ಕು ಅದ್ರಲ್ಲಿ ಮೇನು ಪೆಟ್ರೋಲ್ದ ಸ್ವಲ್ಪ ಕಷ್ಟ. 5 ಲೀಟರ್ಸ್ ಅಲ್ಲ, ಮೈಲೇಜ್ ಬರ್ತಾ ಇದ್ದಿಲ್ಲ. ನಿಮ್ಮದು ಇದು ಪೆನುಕೊಂಡಾಗ ಇದಾಗ ಹಿಡಿದ್ರಲ್ಲ, ಹೌದು. ರಾಯಲ್ ಎನ್ಫೀಲ್ಡ್ ಥರ ಕಾಣಿಸ್ತಾ ಅದ್ರಲ್ಲಿ ಬಂದ್ಬಿಟ್ಟು ಈ ಅಂಕರ್ ಬರುತ್ತಲ್ಲ, ಹೌದು. ಆ ಗಾಡಿ ಅನ್ಕೊಂಡೆ. ನೀವು ಹೆಲ್ಮೆಟ್ ಯಾರು ನನಗೆ ಏನು ಕೇಳಲ್ಲ. ಆಯ್ತು ಸುಮ್ಮನೆ ಬಿದ್ರೆ ನಾನೇ
ನಿಮ್ಮ ಜಾಕೆಟ್ ತೊಗೊಂಡ್ಬಿಡಿ ಅಣ್ಣ, ಅಯ್ಯೋ ಸಾರಿ ಬ್ರೋ, ಅಯ್ಯೋ ಹೆವಿ ಬರ. ಅಣ್ಣ ಖಾಲಿ ಇದೆಯಲ್ಲ ಇದೆ. ಅಯ್ಯೋ ಫಸ್ಟ್ ಇದ್ರಲ್ಲಿ ಹಾಕೋಣ, ಅದು ಕೊಡೋಣ. ಇದೇನೋ ಏನಿಲ್ಲ ಪ್ರಶ್ನೆ ಏನು ಇಲ್ಲ, ಏನು ಇಲ್ಲ ಅನ್ಬಿಟ್ಟು ಬಂತು. ನಿಮಗೆ ಬೇಗ ಆಗಿಲ್ಲ ಅಂದ್ರೆ ಆಗ್ಲಿ. ಗಾಯ್ಸ್ ಲೈನ್ ಅಪ್ ಮಾಡ್ರಪ್ಪ, ಬೇಕಾ ಲೈನ್ ಅಪ್ ಮಾಡ್ರಿ, ಬೇರೆ ಮಾಡಬೇಡಿ. ಸ್ಟ್ರೆಸ್ ಆಗ್ತಿದ್ಯಾ? ಹಾಂ ಸ್ಟ್ರೆಸ್ ಆಗ್ತಿದ್ಯಾ? ಹಾಂ ಸ್ವಲ್ಪ ಇಷ್ಟೇ ಇಲ್ಲೇ ಲಾಸ್ಟ್ ಎಂಡ್ ಇದೆ. ಇದು ಒಂದು ವಿಡಿಯೋ ಮಾಡಿ ನಿಮ್ದಾ? ಆಮೇಲೆ. ಹಾಂ ಹೋಗಿ ಬ್ರೋ ಮುಂದೆ. ಒಂದು ಕೆಲಸ ಮಾಡಿ, ನಾನು ಮೇಲೆ ಬರೋ ನೀವು ನಾ ಅಲ್ಲಿ ಹೇಳ್ತೀನಿ. ಅಂದರೆ ಇದು ಗಾಡಿ ಶೇಕ್ ಆಗುತ್ತೆ ಹೌದೌದು. ಮತ್ತು ಎಳಿಯುತ್ತೆ ಸ್ವಲ್ಪ. ಚೆನ್ನಾಗಿದೆಯಾ? ಸ್ಟೆಬಿಲೈಸೇಷನ್ ಚೆನ್ನಾಗಿದೆ. ಅದು ಆಟೋ ಇರ್ತದ ಅಲ್ಲ ತಗೊಂತದ, ಹೆಂಗೆ ಬೇಕಾದ್ರೆ ಚೇಕ್ ಮಾಡಿ ತೆಗಿ ಅಂದಾಜು. ಆಂಜನೇಯ ಅಂತ ನಾವು ನಿಲ್ಸ್ಬೋದು. ರೈಡರ್ಸ್ ವಾಪಸ್ ಕೆಳಗೆ ತಗೊಂಡೋಗಿ ಗಾಡಿನ. ಮೇನ್ ಗೇರ್ ಗಾಡಿಯಲ್ಲಿ ಡೌನಲ್ಲಿ ಈ ಥರ ಆಫ್ ಮಾಡಿಬಿಟ್ಟು ಟಚಲ್ಲಿ ಕಂಟ್ರೋಲ್ ಮಾಡೋದು ಒಂಥರ ಮಜಾ ಸಿಗಿದೆ. ಹಾಂ ಸ್ವಲ್ಪ ದೂರನೇ ಹಾಕಿ. ಇರಿ
ಕಾಣಿಸಲ್ಲ ಬ್ರೋ, ಫುಲ್ಲು ಕ್ಲೀನಾಗಿ ಬ್ರೋ, ದೂರದಲ್ಲಿ ಇದ್ರೆ ಬ್ರೋ ಚೆನ್ನಾಗಿದ್ದು. Huh? Because when you are taking the middle, no, it is losing balance. Yeah. Because it is high, no? So better Full it's stick lifting to up. one side and take it, huh? Hey, we are almost there only. Yeah, full weight will come on handle only. Huh? Full weight will come. Just you shake it like this. Oh my god, very heavy. That's the reason full hand is paining now. Do one thing, na, talk to mechanics, put a riser. If you put a riser, na, if the height is more, na, it becomes light. Like this one I did, na, I have this handlebar, so handle is lighter. If it is low, na, it becomes heavy. Yeah. Like GTs and all, continental bikes, low handlebar makes it heavy. Once you have a higher handlebar, you can Google it also. Take a RD350 handlebar, like this, you can pull it towards yourself. It becomes very light, lighter than this. Okay. Once I need to try. Better first I'll go for risers, handlebar risers. Riser or handlebar is good. ನಿಧಾನಕ್ಕೆ ಹೊಡ್ತಾ ಇರಿ ನಾವು ಸಪ್ರೇಟ್ ಗ್ರೂಪಲ್ಲಿ ರೀಚ್ ಆಗ್ತೀವಿ ಅಂತ ಒಂದು ಮೆಸೇಜು ಫೋನೇ ಮಾಡ್ತೀನಿ ಆರಾಮಾಗಿ ನೋಡಿ. ಎಷ್ಟು 16 ಕಿಲೋಮೀಟ್ರಾ? ಇಲ್ಲ, ಪೆಟ್ರೋಲ್ ಬಂಕ್ ಇಲ್ಲ, ಪೆಟ್ರೋಲ್ ಬಂಕ್ ಇಲ್ಲಿ ಹಾಕಿದ್ದೀನಿ. ಪೆಟ್ರೋಲ್ ಬಂಕ್ 2 ಪಾಯಿಂಟ್ ಇದೆ ಅಷ್ಟೇ. ಸರಿ ಅಣ್ಣ, ಹುಷಾರಾಗಿ ಓಡಿ, ಆರಾಮಾಗಿ ನಿಧಾನಕ್ಕೆ ಓಡಿ, ಏನು ತೊಂದರೆ ಇಲ್ಲ. ಹಾಂ, ನಾವೀಗ ನಾವು ಹೊರಡೋದೆ, ಅವ್ರ ಕೂಡ ಹೊರಡ್ತಾರೆ, ನಾವು ಬರ್ತೀವಿ. ಹಾಂ, ಹಿಂದೆ ಹೇಳಿರೋಣ. ಹಾಂ, ಬಾಯ್ ಬಾಯ್ ಅಣ್ಣ, ಬಾಯ್ 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 ಬಾಯ್. ಆರಾಮಾಗಿ ಹೋಗಿ. ಹಾಂ, ಬಾಯ್ ಬಾಯ್ ಬಾಯ್.